ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಭಿನ್ನವಾದದ್ದು. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಎಂಬ ಹೆಸರು ಟ್ರೆಂಡ್ ಆಗ್ತಿದೆ. ಮೇಲ್ನೋಟಕ್ಕೆ ಒಂದು ಜೋಕ್ ಅಥವಾ ಮೀಮ್ ಪೇಜ್ ಥರ ಕಾಣಿಸಬಹುದು. ಆದರೆ ಇದರ ಇಂದಿನ ಆಳವನ್ನು ನೀವು ಅರ್ಥ ಮಾಡಿಕೊಂಡರೆ ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಕಹಿ ಸತ್ಯವನ್ನೇ ತೋರಿಸುತ್ತದೆ. ಮೇ 15, 2026ರಂದು ನಡೆದ ಸುಪ್ರೀಂ ಕೋರ್ಟ್ ವಿಚಾರಣೆ ದೇಶದ ಯುವಕರ ಆತ್ಮಗೌರವಕ್ಕೆ ಕೊಟ್ಟ ಪೆಟ್ಟು ಎಂದರೆ ತಪ್ಪಾಗಲಾರದು. ಅಸಲಿಗೆ ಅಲ್ಲಿ ನಡೆದಿದ್ದೇನು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು ಒಂದು ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದರು. ಅಲ್ಲಿನ ವಾದ ವಿವಾದದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಮತ್ತು ಕೆಲಸವಿಲ್ಲದ ಯುವಕರನ್ನು ಉದ್ದೇಶಿಸಿ ಅವರು ಕಾಕ್ರೋಚ್ಗಳು ಮತ್ತು ಪರಾವಲಂಬಿಗಳು ಎಂದು ಕರೆದರು. ಯೋಚಿಸಿ, ದೇಶದ ಸಂವಿಧಾನವನ್ನು ರಕ್ಷಿಸುವ ಅತ್ಯುನ್ನತ ಸಂಸ್ಥೆಯ ಮುಖ್ಯಸ್ಥರು ದೇಶದ ಯುವಕರಿಗೆ ಹೀಗೆ ಹಣಪಟ್ಟಿ ಕಟ್ಟಿದರೆ ಅದು ಎಷ್ಟು ಸರಿ? ಇಲ್ಲಿ ಪ್ರಶ್ನೆ ಇರುವುದು ವ್ಯಕ್ತಿಗಳ ಬಗ್ಗೆ ಅಲ್ಲ, ಅಧಿಕಾರದ ಉನ್ನತ ಸ್ಥಾನದಲ್ಲಿರುವವರು ಬಳಸುವ ಪದಗಳ ಬಗ್ಗೆ. ಜಿರಳೆ ಎಂದರೆ ಕೇವಲ ಒಂದು ಕೀಟವಲ್ಲ, ಅದು ಅಸಹ್ಯಕರವಾದ ಒದ್ದು ಓಡಿಸಬೇಕಾದ ವಸ್ತು ಎಂಬ ಅರ್ಥ ಬರುತ್ತದೆ. ಇದನ್ನು ಯುವಕರಿಗೆ ಅನ್ವಯಿಸಿದ್ದು ಸಮಾಜದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಯಿತು. ಈ ಹೇಳಿಕೆ ಹೊರಬರುತ್ತಿದ್ದಂತೆಯೇ ಇಡೀ ಭಾರತದ ಯುವ ಸಮುದಾಯ ಸಿಡಿದೆದ್ದಿತು. ಸಾಂಪ್ರದಾಯಿಕವಾಗಿ ಪ್ರತಿಭಟನೆ ಮಾಡುವುದಕ್ಕಿಂತ ಭಿನ್ನವಾಗಿ ಯುವಕರು ಇಲ್ಲಿ ವ್ಯಂಗ್ಯದ ದಾರಿಯನ್ನು ತುಳಿದರು. ನ್ಯಾಯಮೂರ್ತಿಗಳು ನಮ್ಮನ್ನು ಜಿರಳೆಗಳು ಅಂದಿದ್ದಾರಾ? ಸರಿ, ಹಾಗಾದರೆ ನಾವು ಕಾಕ್ರೋಚ್ ಜನತಾ ಪಾರ್ಟಿ ಕಟ್ಟುತ್ತೇವೆ ಎಂದು ಹೊರಟರು. ಇದು ವ್ಯವಸ್ಥೆಗೆ ಕೊಟ್ಟ ಪರೋಕ್ಷ ಉತ್ತರ. ನೀವು ನಮ್ಮನ್ನು ಕೀಳಾಗಿ ಕಂಡರೆ ನಾವು ನಮ್ಮದೇ ಆದ ವೇದಿಕೆಯಲ್ಲಿ ನಿಮ್ಮನ್ನು ಪ್ರಶ್ನಿಸುತ್ತೇವೆ ಎಂಬುದು ಇದರ ಇಂದಿನ ಮರ್ಮ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಸಲಿ ಕಿಡಿ ಹಚ್ಚಿದ್ದು ಯಾರು ಗೊತ್ತಾ? ಅಭಿಜಿತ್ ದೀಪ್ಗೆ. ಅಮೆರಿಕದಲ್ಲಿ ನೆಲೆಸಿರುವ ಇವರು ಒಬ್ಬ ಟೆಕ್ಕಿಯಾಗಿ ಅಥವಾ ಪ್ರೊಫೆಷನಲ್ ಆಗಿ ಯೋಚಿಸದೆ ಒಬ್ಬ ಸಾಮಾನ್ಯ ಭಾರತೀಯನ ನೋವಿನಿಂದ ಈ ವೇದಿಕೆಯನ್ನು ಶುರು ಮಾಡಿದರು. ಇವರ ಉದ್ದೇಶ ರಾಜಕೀಯ ಅಧಿಕಾರ ಹಿಡಿಯುವುದಲ್ಲ, ಬದಲಾಗಿ ಆಡಳಿತದಲ್ಲಿರುವವರಿಗೆ ಯುವಕರ ಅಸಮಾಧಾನವನ್ನು ತೋರಿಸುವುದು. ನ್ಯಾಯಮೂರ್ತಿಗಳು ಬಳಸಿದ ಆ ಒಂದು ಪದವನ್ನು ಇವರು ಅತಿ ದೊಡ್ಡ ಬ್ರ್ಯಾಂಡ್ ಆಗಿ ಪರಿವರ್ತಿಸಿದರು. ಸ್ನೇಹಿತರೆ, ಈ ಪಕ್ಷಕ್ಕೆ ಸೇರಲು ಇರುವ ಅರ್ಹತೆಗಳನ್ನು ನೋಡುವುದಾದರೆ ಸಾಮಾನ್ಯ ರಾಜಕೀಯ ಪಕ್ಷಗಳಲ್ಲಿ ಸದಸ್ಯತ್ವ ಪಡೆಯಲು ಹಣ ಅಥವಾ ಪ್ರಭಾವ ಬೇಕು. ಆದರೆ ಇಲ್ಲಿನ ನಿಯಮಗಳೇ ಬೇರೆ. ಅವರು ನಿರುದ್ಯೋಗಿಗಳಾಗಿರಬೇಕು. ನೀವು ಪದವಿ ಪಡೆದಿದ್ದರೂ ಸರಿಯಾದ ಕೆಲಸವಿಲ್ಲದೆ ಪರದಾಡುತ್ತಿದ್ದರೆ ನೀವು ಈ ಪಕ್ಷದ ಅತಿ ದೊಡ್ಡ ಅರ್ಹ ಅಭ್ಯರ್ಥಿಯಾಗಿರುತ್ತೀರಿ. ದಿನವಿಡೀ ಇಂಟರ್ನೆಟ್ ನೋಡಿ ಸಿಸ್ಟಮ್ ಬಗ್ಗೆ ಅಸಮಾಧಾನ ಹೊಂದಿರುವ ಅಥವಾ ಮೀಮ್ಗಳ ಮೂಲಕ ವ್ಯವಸ್ಥೆಯನ್ನು ಪ್ರಶ್ನಿಸುವ ಕಲೆ ಗೊತ್ತಿರುವವರಿಗೆ ಇಲ್ಲಿ ಮೊದಲ ಆದ್ಯತೆ ನೀಡಲಾಗುತ್ತದೆ. ವ್ಯವಸ್ಥೆ ನಮ್ಮನ್ನು ಸೋಮಾರಿ ಎಂದಿದೆ, ಹಾಗಾಗಿ ನಾವು ಆ ಸೋಮಾರಿತನವನ್ನೇ ಒಂದು ಪ್ರತಿಭಟನೆಯನ್ನಾಗಿ ಸ್ವೀಕರಿಸಬೇಕು. ಇದು ನಿಮಗೆ ಇಷ್ಟವಾದರೆ ನೀವು ಸಿಜೆಪಿಯ ಸದಸ್ಯರಾಗಿರುತ್ತೀರಿ. ಸ್ನೇಹಿತರೆ, ಈಗ ಒಂದು ಕುತೂಹಲಕಾರಿ ಪ್ರಶ್ನೆ. ಯಾವುದೇ ನೋಂದಣಿ ಇಲ್ಲದ, ಯಾವುದೇ ಕಚೇರಿ ಇಲ್ಲದ, ಕೇವಲ ಒಂದು ಆನ್ಲೈನ್ ವೇದಿಕೆಯಾದ ಕಾಕ್ರೋಚ್ ಜನತಾ ಪಾರ್ಟಿಗೆ ಲಕ್ಷಾಂತರ ಮಂದಿ ಕ್ಷಣಾರ್ಧದಲ್ಲಿ ಹೇಗೆ ಸೇರಿಕೊಂಡರು? ಇದರ ಹಿಂದೆ ಡಿಜಿಟಲ್ ಯುಗದ ಅದ್ಭುತ ಶಕ್ತಿ ಇದೆ. ಮೇ 15, 2026 ನಂತರ ಸಿಜೆಪಿ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಜಾಲತಾಣಗಳಾದ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆಯಿತು. ಕೇವಲ 48 ಗಂಟೆಗಳ ಅಂತರದಲ್ಲಿ ಲಕ್ಷಾಂತರ ಮಂದಿ ಈ ಆಂದೋಲನವನ್ನು ಬೆಂಬಲಿಸಿ ಪೋಸ್ಟ್ ಮಾಡಿದರು ಮತ್ತು ಹ್ಯಾಶ್ಟ್ಯಾಗ್ ಬಳಸಿದರು. ಇದು ಯಾವುದೇ ಅಧಿಕೃತ ನೋಂದಣಿ ಇಲ್ಲದಿದ್ದರೂ ಒಂದು ವರ್ಚುವಲ್ ಸಮುದಾಯವಾಗಿ ಬೆಳೆಯಿತು. ಇದು ಒಂದು ಸಾಂಪ್ರದಾಯಿಕ ಪಕ್ಷವಾಗಿಲ್ಲದ ಕಾರಣ ಇಲ್ಲಿ ಸದಸ್ಯತ್ವ ಕಾರ್ಡ್ ಇಲ್ಲ. ಯಾರಾದರೂ ತಮಗೆ ಇಷ್ಟವಾದಾಗ ಸಿಜೆಪಿ ಹ್ಯಾಶ್ಟ್ಯಾಗ್ ಬಳಸಿದರೆ ಅವರು ಆ ಪಕ್ಷದ ಭಾಗವಾದಂತೆ. ಈ ಯಾರು ಬೇಕಾದರೂ ಸೇರಬಹುದು ಎಂಬ ನೀತಿಯೇ ಲಕ್ಷಾಂತರ ಜನರು ಕ್ಷಣಾರ್ಧದಲ್ಲಿ ಸೇರಲು ಮುಖ್ಯ ಕಾರಣ. ಸ್ನೇಹಿತರೆ, ಸಿಜೆಪಿ ಭವಿಷ್ಯದಲ್ಲಿ ಏನಾಗಬಹುದು ಎಂದು ನೋಡುವುದಾದರೆ, ಒಂದು ವೇಳೆ ಈ ಆಂದೋಲನ ಹೀಗೆಯೇ ಮುಂದುವರೆದರೆ ಭವಿಷ್ಯದಲ್ಲಿ ಇದೊಂದು ನೋಂದಾಯಿತ ರಾಜಕೀಯ ಪಕ್ಷವಾಗಿ ಬದಲಾಗಬಹುದು. ಆಗ ಇವರು ನಿರುದ್ಯೋಗ ಮತ್ತು ಯುವಕರ ಹಕ್ಕುಗಳ ಮೇಲೆ ಪ್ರಣಾಳಿಕೆ ಇಟ್ಟುಕೊಂಡು ಚುನಾವಣೆಗೆ ಸ್ಪರ್ಧಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಒಂದು ವೇಳೆ ಇದು ಪಕ್ಷವಾಗದಿದ್ದರೂ ಆಡಳಿತ ನಡೆಸುವ ಸರ್ಕಾರಗಳ ಮೇಲೆ ಒತ್ತಡ ಹೇರುವ ಒಂದು ಪ್ರಬಲ ಒತ್ತಡದ ಗುಂಪು ಆಗಿ ಉಳಿಯಬಹುದು. ಅಂದರೆ ಯಾವುದೇ ಸರ್ಕಾರ ಯುವಕ ವಿರೋಧಿ ನೀತಿ ತಂದರೆ ಇವರ ಪ್ರತಿಭಟನೆ ಸರ್ಕಾರವನ್ನು ತಬ್ಬಿಬ್ಬುಗೊಳಿಸುತ್ತದೆ. ಇಡೀ ಘಟನೆಯನ್ನು ಗಮನಿಸಿದಾಗ ನಮಗೆ ಅರ್ಥವಾಗುವುದು ಇಷ್ಟೇ: ವ್ಯವಸ್ಥೆಯು ಯುವಕರ ಧ್ವನಿಯನ್ನು ತುಳಿಯಲು ಹೋದಷ್ಟು ಆ ಧ್ವನಿ ಇನ್ನಷ್ಟು ಜೋರಾಗಿ ಹೊರಬರುತ್ತದೆ. ಇದು ಕೇವಲ ಒಂದು ಆಂದೋಲನವಲ್ಲ, ಇದು ಭವಿಷ್ಯದ ರಾಜಕೀಯ ಮಾದರಿ. ಇನ್ನು ಮುಂದೆ ಯಾವುದೇ ಪ್ರತಿಭಟನೆ ಬೀದಿಗೆ ಬರುವ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಗೆಲ್ಲಬೇಕಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.